ಮೊದಲಿಗೆ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರ್ರಿ, ರೈತ ದೇಶದ ಆಸ್ತಿ ಅಂತ ಹೇಳ್ತಾರ್ರಿ. ಅನ್ನ ನೀಡುವ ಕೈ ದೇವರಿಗೆ ಸಮಾನ ಅಂತ ಹೇಳ್ತಾರ್ರಿ. ಅನ್ನ ನೀಡುವ ಕೈ ತುತ್ತು ಉಣಿಸುವ ತಾಯಿ ಉನ್ನತ ಸ್ಥಾನದೊಳಗೆ ಇರ್ಬೇಕ್ರಿ. ಹಿಂಗ್ ಬೀದಿಯೊಳಗೆ ನಿಂತು ಹೋರಾಟ ಮಾಡೋದಲ್ರಿ. ಅನ್ನ ನೀಡುವ ರೈತರಿ ಅಂಗಲಾಚಿ ಬೇಡೋದಾಗಬಾರ್ದ್ರಿ, ಆರ್ಭಟಿಸಿ ಪಡ್ಕೊಳ್ಳೋದಾಗ್ಬೇಕ್ರಿ. ಇವ್ರು ಕಬ್ಬಿನ ಬೆಲೆಗೆ ಹಿಂಗ್ ಮಾಡತ್ತಾರಲ್ರಿ, ಆ ಕಬ್ಬಿನ ಬೆಲೆ ಕಬ್ಬು ಬೆಳೆಯಾಕ್ರಿ ಎಷ್ಟು ಬೆವ್ರು ಹರಿಸ್ತೀವಂತ ಆ ಬೆವರಿನ ಬೆಲೆ ತಿಳಿಬೇಕು. ಅಲ್ಲಿವರೆಗೂ ಹೋರಾಟ ನಿಲ್ಲೋದಿಲ್ರಿ. ಇದು ಏನ್ರಿ ಹಗಲಲ್ಲ ಚಳಿ ಮಳಿ ಗಾಳಿ ರಾತ್ರಿ ಅನ್ನೋರ್ಲ ಕಬ್ಬು ಬೆಳೆದ ಇವ್ರು ಕಾರ್ಖಾನೆ ಕಳ್ಸಿದ್ರು. ಮೊನ್ನೆ ಒಬ್ರು ಯಾರೋ ಮಾತಾಡ್ಯಾರ್ರಿ ಸರ್ ಸಾಹೇಬ್ರ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ಬೇಕಂತ ರೈತರ ಏನ್ರಿ ಸರ್, ಒಂದ್ ಎಕರೆಗೆ 15-25 ಲಕ್ಷ ಐತ್ರಿ. 4-5 ಎಕರೆ ಇದ್ರು 1 ಕೋಟಿ ರೂಪಾಯಿ ಬಂಡವಾಳ ಹಾಕಿದ್ರು ವರ್ಷ 10-20 ಲಕ್ಷ ಆದಾಯ ಬರ್ತೈತೆ. ಹೌದಿಲ್ಲ ಸರ್? ಇದನ್ನೆಲ್ಲ ತಿಳ್ಕೊಂಡು ಅದಕ್ಕೆ ಯೋಗ್ಯವಾದವರು ಕಾರ್ಖಾನೆ ಮಾಲೀಕರು ಮತ್ತು ಸರ್ಕಾರದವರು ಬಂದ ರೈತರಿಗೆ ಅದು ಯೋಗ್ಯವಾದ ಬೆಲೆ ನಿಗದಿಪಡಿಸುವ ತನಕ ಈ ಹೋರಾಟ ನಿಲ್ಲುವುದಿಲ್ಲ. ಈ ಹೋರಾಟ ಉಗ್ರ ಹೋರಾಟ ಆಗೋ ತನಕನೂ ನಾವು ಬಿಡುವುದಿಲ್ಲ. ರೈತರಿಗೆ ನ್ಯಾಯ ಸಿಗಲೇಬೇಕು.